ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಶಿವಾಜಿ ದಮ್ಕಂಡಿಕರ್. ನನ್ನ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಡಯಲ್ ಬೋರ್ ಗೇಜನ್ನು ಯಾವ ಥರ ಯೂಸ್ ಮಾಡೋದನ್ನು ಇನ್ ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಸೊ ಈ ಡಯಲ್ ಬೋರ್ ಗೇಜನ್ನು ಸೆಟ್ ಮಾಡಿ ಝೀರೋ ಮಾಡೋದಕ್ಕೆ ಎರಡು ಮೆಥಡ್ ಇದೆ. ಸೊ ಎರಡು ಮೆಥಡನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲನೇ ಮೆಥಡು ಈ ಮೈಕ್ರೋಮೀಟರ್ನ ಯೂಸ್ ಮಾಡಿಬಿಟ್ಟು ಸೆಟ್ ಮಾಡಿ ಝೀರೋ ಮಾಡ್ತೀವಿ. ಸೊ ಎರಡನೇ ಮೆಥಡಲ್ಲಿ ನಾವು ಈ ಸೆಟ್ಟಿಂಗ್ ರಿಂಗ್ ಗೇಜ್ನ ಯೂಸ್ ಮಾಡಿಬಿಟ್ಟು ಸೆಟ್ ಮಾಡಿ ಝೀರೋ ಮಾಡ್ತೀವಿ. ಸೊ ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಅದನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ಸೊ ಈ ವಿಡಿಯೋದ ಕೊನೆಯಲ್ಲೂ ನಿಮಗೆ ಈ ಡಯಲ್ ಬೋರ್ ಗೇಜಿಂದ ಬರೀ ಈ ಬೋರ್ನ ಡಯಾಮೀಟರ್ ಮೆಜರ್ ಅಷ್ಟೇ ಮಾಡೋದಲ್ಲ, ಸೊ ಇದರದ ಓಯಾಲಿಟಿ ಯಾವ ಥರ ಚೆಕ್ ಮಾಡೋದು, ಇದರದ ಟೇಪರ್ ಯಾವ ಥರ ಚೆಕ್ ಮಾಡೋದು, ಇದನ್ನೆಲ್ಲ ಇನ್ ಡೀಟೇಲ್ ಆಗಿ ತಿಳಿಸಿಕೊಡುತ್ತೇನೆ. ಸೊ ಬನ್ನಿ ಶುರು ಮಾಡೋಣ ಇವತ್ತಿನ ವಿಡಿಯೋ. ಡಯಲ್ ಬೋರ್ ಗೇಜ್ ಬಗ್ಗೆ ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಇದು ಡಯಲ್ ಬೋರ್ ಗೇಜ್ ಅಂದರೆ ಏನು, ಇದರ ಬೇಸಿಕ್ ಪಾರ್ಟ್ಸ್ ಏನು ಬರುತ್ತೆ, ಇದರ ಮೆಜರಿಂಗ್ ರೇಂಜ್ ಏನು, ಯಾವ ಥರ ಇದನ್ನು ಸೆಟ್ ಮಾಡ್ತೀವಿ, ಇದರೆಲ್ಲ ಬಗ್ಗೆ ತಿಳಿದುಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ಸೊ ನಾನು ಮುಂಚೆ ಈ ಎಲ್ಲ ಟಾಪಿಕ್ ಬಗ್ಗೆ ಒಂದು ಕಂಪ್ಲೀಟ್ ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೇನೆ. ಸೊ ನೀವು ಅದನ್ನು ನೋಡಿಲ್ಲ ಅಂದರೂ ಚಿಂತೆ ಇಲ್ಲ, ಅಥವಾ ಮಿಸ್ ಆಗಿದೆ ಪ್ರಾಬ್ಲಮ್ ಇಲ್ಲ. ಸೊ ಮೇಲೆ ಕೊಟ್ಟಿರುವ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ ಇದೆಲ್ಲದರ ಬಗ್ಗೆ ತಿಳಿದುಕೊಳ್ಳಿ. ಸೊ ಈಗ ಈ ಮೆಜರಿಂಗ್ ಪ್ರೋಸೆಸ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಈ ಮೆಜರಿಂಗ್ ಪ್ರೋಸೆಸ್ಸನ್ನು ನಾವು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮಗೆ ಈ ಡಯಲ್ ಇಂಡಿಕೇಟರ್ ಬಗ್ಗೆ ಕೆಲವೊಂದು ಬೇಸಿಕ್ ಮಾಹಿತಿಯನ್ನು ತಿಳಿದುಕೊಳ್ಳೋದು ಇಂಪಾರ್ಟೆಂಟ್ ಆಗಿದೆ. ಸೊ ಈ ಡಯಲ್ ಇಂಡಿಕೇಟರ್ನ ಮೇಕ್ ಬಂದುಬಿಟ್ಟು ಮೆಟ್ರಿಟಿಯೋ, ಇದರ ಲೀಸ್ಟ್ ಕೌಂಟ್ ಬಂದುಬಿಟ್ಟು 10 ಮೈಕ್ರಾನ್. ಸೊ ಇಲ್ಲಿ ನೀವು ನೋಡ್ಬೋದು ಎರಡು ಟೈಪ್ ರೀಡಿಂಗ್ ಇದೆ. ಒಂದು ದೊಡ್ಡದು ಸೈಜ್ ರೀಡಿಂಗ್ ಇದೆ, ಡಾರ್ಕ್ ರೀಡಿಂಗ್ ಇದೆ, ಇನ್ನೊಂದು ಸ್ಮಾಲ್ ಸೈಡ್ ರೀಡಿಂಗ್ ಇದೆ. ಸೊ ಈ ನಾವು ಬೋರ್ ಮೆಜರ್ ಮಾಡಬೇಕಾದ್ರೆ ಈ ಒಳಗಿನ ರೀಡಿಂಗನ್ನು ಯೂಸ್ ಮಾಡಿ ಬೋರ್ನ ಮೆಜರ್ ಮಾಡ್ತೀವಿ. ಸೊ ಈಗ ನಾವು ಬೋರ್ನ ಮೆಜರ್ ಮಾಡೋಣ. ಯಾವುದೇ ವರ್ಕ್ ಪೀಸ್ನ ಬೋರ್ ಡಯಾಮೀಟರ್ ಮೆಜರ್ ಮಾಡೋಕ್ಕಿಂತ ಮುಂಚೆ ಆ ಬೋರ್ನ ನಾವು ವರ್ನಿಯರ್ ಕ್ಯಾಲಿಪರಲ್ಲಿ ರಫ್ ಆಗಿ ಮೆಜರ್ ಮಾಡ್ಕೋಬೇಕು. ಸೊ ನಾನು ಇದನ್ನು ವರ್ನಿಯರ್ ಕ್ಯಾಲಿಪರಲ್ಲಿ ರಫ್ ಆಗಿ ಮೆಜರ್ ಮಾಡಿದ್ದೀನಿ. ಸೊ ಇದು ರೀಡಿಂಗ್ ಇದೆ 19.4 ಏನೋ ಇದೆ. ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ, ಈ ಬೋರ್ ಗೇಜ್, ಸೊ ಇಲ್ಲಿ 18 to 35 ಬೋರ್ ಗೇಜ್ನ ಯೂಸ್ ಮಾಡಿದ್ದೀನಿ ರೇಂಜಿದ್ದು. ಮತ್ತು ಇಲ್ಲಿ ನಾನು ಈ ಸೆಟ್ಟಿಂಗ್ ಎಷ್ಟಿದೆ ಅಂದರೆ 19.5, 18 mm ಆ್ಯನ್ವಿಲ್ ಯೂಸ್ ಮಾಡಿದ್ದೀನಿ, ಪ್ಲಸ್ 1 mm ವಾಷರ್ ಪ್ಲಸ್ 0.5 ವಾಷರ್ ಯೂಸ್ ಮಾಡಿ 19.5ನ ಸೆಟ್ ಮಾಡಿದ್ದೀನಿ. ಸೊ ಇದನ್ನು ಝೀರೋ ಮಾಡಬೇಕು. ಯಾವ ಥರ ಝೀರೋ ಮಾಡಬೇಕಂದ್ರೆ, ಸೊ ಇಲ್ಲಿ ನಾನು ಮೈಕ್ರೋಮೀಟರ್ ಯೂಸ್ ಮಾಡ್ತಾಯಿದ್ದೀನಿ 0 to 25. ಸೊ ಇದನ್ನು ನಾನು 19.5ಗೆ ಸೆಟ್ ಮಾಡಿದ್ದೀನಿ. ಸೊ ಇದನ್ನು ನಾನೇನು ಮಾಡ್ತೀನಿ, ಈಗ ಈ ಮ್ಯಾಗ್ನೆಟಿಕ್ ವಿಗ್ ಬ್ಲಾಕಿಗೆ ಫಿಕ್ಸ್ ಮಾಡ್ತೀನಿ. ಈಗ ನೋಡಿ, ಸೊ ಈಗ ಇದನ್ನು ಝೀರೋ ಮಾಡೋಣ. ಸೊ ಕಾಣ್ತಿದೆಯಾ, ಈ ಥರ ಝೀರೋ ಮಾಡಿದ್ದೀನಿ. ಸೊ ಈ ಝೀರೋ ಮಾಡಿದಾಗ ಈ ಝೀರೋಗೆ ಎಷ್ಟಾಯಿತು ರೀಡಿಂಗ್ 19.5 ಅಂದರೆ, ಸೊ ಇಲ್ಲಿ ಡಯಲ್ ಇಂಡಿಕೇಟರ್ನ ನಾವು ಝೀರೋ ಆದಾಗ ಸೊ ಇಲ್ಲಿ ರೀಡಿಂಗ್ ಏನಾಯಿತು 19.5. ಸೊ ಈಗ ನಾವು ಈ ವರ್ಕ್ ಪೀಸ್ನ ಬೋರ್ ಡಯಾಮೀಟರ್ನ ಮೆಜರ್ ಮಾಡೋಣ. ಸೊ ಯಾವುದೇ ನೀವು ಬೋರ್ ಮೆಜರ್ ಮಾಡೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಫಸ್ಟು ಈ ಅಡ್ಜಸ್ಟಬಲ್ ಆ್ಯನ್ವಿಲ್ನ ಫಸ್ಟು ಈ ಬೋರಲ್ಲಿ ಎಂಟ್ರಿ ಮಾಡಬೇಕು, ಆಮೇಲೆ ಇದನ್ನು ಈ ಥರ ಸ್ಟ್ರೇಟ್ ಮಾಡಬೇಕು. ಸೊ ಇಲ್ಲಿಗೆ ಏನಾಗಿದೆ ನೀವು ನೋಡ್ಬೋದು ರೀಡಿಂಗ್. ಸೊ ಇಲ್ಲಿ 15ಗೆ ಇದೆ ಅಂದರೆ, ಸೊ ರೀಡಿಂಗ್ ಎಷ್ಟಿದೆ 15ಗಿದೆ. ಬಟ್ ನಾವು ಇಲ್ಲಿ ಸೆಟ್ ಮಾಡಿರೋ ಝೀರೋಗೆ 19.5. ಸೊ 10ಗೆ ಬಂದರೆ 19.4, 15ಗೆ ಬಂದರೆ 19.35, ಅಥವಾ 85ಗೆ ರೀಡಿಂಗ್ ಇದೆ. ಸೊ ರೀಡಿಂಗ್ ಎಷ್ಟಾಯಿತು 19.35. ಸೊ ಈ ಥರ ನಾವು ಈ ವರ್ಕ್ ಪೀಸ್ನ ಬೋರ್ ಡಯಾಮೀಟರ್ನ ಅಕ್ಯುರೇಟಾಗಿ ಮೆಜರ್ ಮಾಡ್ಬೋದು. ಸೊ ಇಲ್ಲಿ ರೀಡಿಂಗ್ ಏನಾಗುತ್ತೆ ಅಂದರೆ, ಝೀರೋಕ್ಕಿಂತ ಈ ಕಡೆ ಬಂದರೆ ಮೈನಸ್, ಅಂದರೆ ಇನ್ನೂ ಅಂಡರ್ ಸೈಜ್ ಇದೆ. ಝೀರೋಕ್ಕಿಂತ ಈ ಕಡೆ ಹೋದರೆ ಪ್ಲಸ್ ಆರ್ ಓವರ್ ಸೈಜ್ ಅಂತೀವಿ. ಸೊ ಇದು ಒಂದು ಮೆಥಡ್ ಆಯಿತು. ಈ ಸೆಕೆಂಡ್ ಮೆಥಡಲ್ಲಿ ನಿಮಗೆ ನಾನು ಈ ಸೆಟ್ಟಿಂಗ್ ರಿಂಗ್ ಗೇಜ್ನ ಯೂಸ್ ಮಾಡಿಬಿಟ್ಟು ಡಯಲ್ ಬೋರ್ ಗೇಜ್ನ ಸೆಟ್ ಮಾಡಿ ಯಾವ ಥರ ರೀಡಿಂಗ್ ಮಾಡೋದನ್ನು ತೋರಿಸ್ಕೊಡ್ತೀನಿ. ಸೊ ಆದ್ದರಿಂದ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿದೆ, ಇದನ್ನು ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ವಾಚ್ ಮಾಡಿ. ನಾವು ಈ ಸೆಕೆಂಡ್ ಮೆಥಡ್ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನಾನು ಒಂದು ಸೆಟ್ಟಿಂಗ್ ರಿಂಗ್ ಗೇಜ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದರ ಸೈಜ್ ಬಂದುಬಿಟ್ಟು 39.999 mm, ಅಥವಾ 40 mmಗೆ 1 ಮೈಕ್ರಾನ್ ಕಡಿಮೆ ಇದೆ. ಸೊ ಇಲ್ಲಿ ನಾನು 40 mm ಆ್ಯನ್ವಿಲ್ನ ಯೂಸ್ ಮಾಡಿದ್ದೀನಿ. ಸೊ ಇದನ್ನು ಈಗ ನಾನು ಝೀರೋ ಮಾಡ್ತಿದ್ದೀನಿ ನೋಡಿ. ಸೊ ಈಗ ಇದು ಝೀರೋ ಆಯಿತು ಅಂದರೆ, ಸೊ ಈ ಝೀರೋಗೆ ರೀಡಿಂಗ್ ಎಷ್ಟಾಯಿತು 40 ಆಯಿತು. ಸೊ ಈಗ ನಾವು ಈ ವರ್ಕ್ ಪೀಸ್ನ ಬೋರ್ ಡಯಾಮೀಟರ್ನ ಮೆಜರ್ ಮಾಡೋಣ. ಸೊ ಫಸ್ಟು ಈ ಅಡ್ಜಸ್ಟಬಲ್ ಆ್ಯನ್ವಿಲ್ನ ಎಂಟ್ರ್ ಮಾಡಿ, ದೆನ್ ಫಿಕ್ಸ್ಡ್ ಆ್ಯನ್ವಿಲ್ನ ಎಂಟ್ರ್ ಮಾಡಿ, ಇಲ್ಲಿ ರೀಡಿಂಗ್ ನೋಡಿ. ಸೊ ರೀಡಿಂಗ್ ಏನಿದೆ, ಸೊ ರೀಡಿಂಗ್ ಎಷ್ಟಿದೆ ಅಂದರೆ, ಸೊ 90ಕ್ಕಿಂತ 2 ಡಿವಿಷನ್ ಹಿಂದಿದೆ, ಅಥವಾ
8 ಡಿವಿಷನ್ ಇದೆ. ಸೊ ನೀವು 0 ಅಂದರೆ 40 mm. ಸೊ 40 ಮೇಲೆ 8 ಡಿವಿಷನ್ಗಿದೆ ಅಂದರೆ ರೀಡಿಂಗ್ ಎಷ್ಟಾಯಿತು? 40.08 ಅಂದರೆ 40ಕ್ಕಿಂತ 80 ಮೈಕ್ರಾನ್ಸ್ ಜಾಸ್ತಿ ಇದೆ. ಅಂದರೆ ಈ ಬೋರ್ ಡಯಾಮೀಟರ್ ಎಷ್ಟಿದೆ? ಇದ್ರ ವರ್ಕ್ ಪೀಸ್ನ ಬೋರ್ ಡಯಾಮೀಟರ್ ಬಂದುಬಿಟ್ಟು 40.08 ಇದೆ. ಈ ವಿಡಿಯೋದ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಿಮಗೆ, ನಾನು ಈ ವಿಡಿಯೋದಲ್ಲಿ ಬರೀ ನಿಮಗೆ ಬೋರ್ ಡಯಾಮೀಟರ್ ಅಷ್ಟೇ ಚೆಕ್ ಮಾಡೋದು ತೋರಿಸ್ಕೊಡಲ್ಲ. ಸೊ ಇದರಿಂದ ಈ ಬೋರ್ ಡಯಾಮೀಟರ್ನ OLT ಯಾವ ಥರ ಚೆಕ್ ಮಾಡೋದು, ಟೇಪರ್ ಯಾವ ಥರ ಚೆಕ್ ಮಾಡೋದು, ಇದನ್ನೆಲ್ಲ ತೋರಿಸ್ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಬನ್ನಿ ಚೆಕ್ ಮಾಡೋಣ. ಸೊ ಫಸ್ಟು ನಾವು ಇದರ ಬೋರ್ನ ಟೇಪರ್ನ ಚೆಕ್ ಮಾಡೋಣ. ಸೊ ಫಸ್ಟ್ ಇದನ್ನು ಇನ್ಸರ್ಟ್ ಮಾಡಿ. ಸೊ ಇಲ್ಲಿ ನೋಡಿ ಎಷ್ಟಿದೆ? 40.08 ಇದೆ. ಸೊ ಮೇಲ್ ನೋಡಿ 98 ಇದೆ. ಸೊ ಈ ಥರ ಚೆಕ್ ಮಾಡ್ತಾ ಹೋಗಿ. ಸೊ ವೇರಿಯೇಷನ್ ಎಷ್ಟಿದೆ ಅಂದರೆ, ಸೊ ಸ್ಟ್ರೇಟಾಗಿ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ವೇರಿಯೇಷನ್ ಬಂದುಬಿಟ್ಟು 10 ಮೈಕ್ರಾನ್ ಇದೆ. ಅಂದರೆ ಈ ಬೋರ್ನ ಟೇಪರ್ ಏನಿದೆ 10 ಮೈಕ್ರಾನ್ ಇದೆ. ಈಗ ಅದರ OLT ಚೆಕ್ ಮಾಡೋಣ. ಸೊ ಈ ಥರ ರೀಡಿಂಗ್ ಬಂದಿದೆ 40.08 ಇದೆ. ಸೊ ಇದನ್ನು ರೊಟೇಟ್ ಮಾಡ್ತಾ ಹೋಗಿ. ಸೊ ಇನ್ನು ಕೆಳಗೆ ತಗೊಳ್ಳಿ, ಈ ಥರ ರೊಟೇಟ್ ಮಾಡ್ತಾ ಹೋಗಿ. ನಿಮಗೇನಾಗುತ್ತೆ OLTನ ಮೆಜರ್ ಮಾಡ್ಬೋದು. ಸೊ ಇದರ OLT 20 ಮೈಕ್ರಾನ್ ಇದೆ. ಸೊ ಫ್ರೆಂಡ್ಸ್, ಈ ವಿಡಿಯೋನ ತುಂಬ ಕಷ್ಟಪಟ್ಟು ಮಾಡಿದ್ದೀನಿ, ಅದರಿಂದ ಇದಕ್ಕೆ ಒಂದು ಲೈಕ್ ಮಾಡಿ. ಸೊ ಜೊತೆಯಲ್ಲಿ ಮತ್ತಷ್ಟು ಈ ಥರದ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಗೋವಿಂದ್ ಟೆಕ್ನೋ ಮಾಸ್ಟರನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮೆಲ್ಲರಿಗೂ ಧನ್ಯವಾದಗಳು.